ಎರಡನೇ ಸುದ್ದಿಗಳಿಗೆ ಹೋಗೋಣ. ವಂದೇ ಮಾತರಂಗೆ 150 ವರ್ಷ. ಈ ಕಾರಣಕ್ಕಾಗಿ ಲೋಕಸಭೆಯಲ್ಲಿ ಇವತ್ತು ವಿಶೇಷವಾದಂತಹ ಚರ್ಚೆಯನ್ನು ಹಮ್ಮಿಕೊಳ್ಳಲಾಗಿತ್ತು. 10 ಗಂಟೆಗಳ ಸುದೀರ್ಘ ಚರ್ಚೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಚರ್ಚೆಯನ್ನು ಆರಂಭಿಸ್ತಾ ಅವರು ಯಾವ್ಯಾವ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ರು ಅನ್ನೋದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ವಂದೇ ಮಾತರಂ ಗೀತೆಗೆ 150 ವರ್ಷಗಳು ಪೂರ್ಣಗೊಂಡಂತಹ ಸ್ಮರಣೆ, ಆ ಕೆಲಸವನ್ನು ಇವತ್ತು ಭಾರತ ಮಾಡ್ತಿದೆ, ಭಾರತದ ಸಂಸತ್ತು ಮಾಡ್ತಾ ಇದೆ. ಲೋಕಸಭೆಯಲ್ಲಿ ಸುಮಾರು 10 ಗಂಟೆಗಳ ವಿಶೇಷ ಚರ್ಚೆಯನ್ನು ಇವತ್ತು ಹಮ್ಮಿಕೊಳ್ಳಲಾಗಿದೆ. ಇನ್ನು ಕೂಡ ಚರ್ಚೆ ನಡೀತಾ ಇದೆ. ವಂದೇ ಮಾತರಂ ಮೂಲ, ಬಳಕೆ, ಉಳಿವಿನ ಜಾಗೃತಿ ಬಗ್ಗೆ ನಾಯಕರ ಚರ್ಚೆಯೂ ಕೂಡ ನಡೆದಿದೆ. ಮತ್ತು ವಿಶೇಷವಾಗಿ ವಂದೇ ಮಾತರಂ ಅಸ್ಮಿತೆಗಾಗಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರ ನಡುವೆ ಮಾತಿನ ಜಟಾಪಟಿಯೂ ಕೂಡ ನಡೆದಿದೆ. ಇಲ್ಲಿ ಬಹಳ ಮುಖ್ಯವಾಗಿ ಕಾಂಗ್ರೆಸ್ ವಿರುದ್ಧ ಪ್ರಧಾನಿ ಮೋದಿಯವರು ಒಂದಿಷ್ಟು ಆರೋಪಗಳನ್ನು ಮಾಡಿದ್ದಾರೆ. ಕಾಂಗ್ರೆಸ್ನಿಂದ ವಂದೇ ಮಾತರಂ ಗೀತೆಯ ಪಾವಿತ್ರ್ಯತೆ ಹಾಳಾಗಿದೆ ಅನ್ನುವಂತಹ ಆರೋಪವನ್ನು ಮಾಡಿದರು. ಅಷ್ಟೇ ಅಲ್ಲದೆ ನೆಹರು ಮೇಲೆ ಪಟ್ಟಭದ್ರ ಮುಸಲ್ಮಾನರು ಒತ್ತಡವನ್ನು ಹೇರಿದ್ರು. ವಿಶೇಷವಾಗಿ ವಂದೇ ಮಾತರಂಗೆ ಕಾಂಗ್ರೆಸ್ನಿಂದ ನ್ಯಾಯ ಸಿಕ್ಕಿಲ್ಲ ಮತ್ತು ಗೀತೆಗೆ ಕತ್ತರಿ ಹಾಕಿ ಭಾವನೆಗಳಿಗೆ ಧಕ್ಕೆ ಆಗುವಂಥ ಕೆಲಸವನ್ನು ಮಾಡಲಾಗಿದೆ. ಕಾಂಗ್ರೆಸ್ನಿಂದ ಜಿನ್ನಾ ಸಂಸ್ಕೃತಿಯ ಹೇರಿಕೆ ಆಗಿದೆ ಅನ್ನುವಂಥದ್ದು ಮುಸ್ಲಿಂ ಲೀಗ್ನ ಎದುರು ಕಾಂಗ್ರೆಸ್ ಮಂಡಿಯೂರಿತ್ತು ಅನ್ನುವಂತಹ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಯುದ್ಧ ಕಾಲದಲ್ಲಿ ವಂದೇ ಮಾತರಂ ಒಂದು ಪ್ರೇರಣೆಯಾಗಿತ್ತು, ಬ್ರಿಟಿಷರ ವಿರುದ್ಧದ ಹೋರಾಟದಲ್ಲಿ ಇದು ಪ್ರೇರಣೆಯಾಗಿತ್ತು, ದೇಶಕ್ಕೆ ಸಂಕಷ್ಟ ಬಂದಾಗ ಈ ಗೀತೆಯೇ ನಮಗೆ ರಕ್ಷಣೆಯನ್ನು ನೀಡಿರುವಂಥದ್ದು ಮತ್ತು ಆತ್ಮನಿರ್ಭರ್ಗೆ ವಂದೇ ಮಾತರಂ ಪ್ರೇರಣೆಯಾಗಿದೆ ಅನ್ನುವಂತಹ ಮಾತುಗಳನ್ನು ಹೇಳಿದ್ದಾರೆ. ಸಮಯ ಬದಲಾಗಿದೆ, ವಂದೇ ಮಾತರಂ ಬದಲಾಗಿಲ್ಲ. ಅದರ ಭ್ರಾತೃತ್ವದ ಸಂಕೇತವಾಗಿ ವಂದೇ ಮಾತರಂ ನಮ್ಮ ದೇಶದ ಭ್ರಾತೃತ್ವದ ಸಂಕೇತವಾಗಿ ಇದೇ ದೇಶದ ಎಲ್ಲರನ್ನೂ ಕೂಡ ಒಗ್ಗೂಡಿಸುವಂತಹ ಕೆಲಸವನ್ನು ವಂದೇ ಮಾತರಂ ಮಾಡ್ತಾ ಇದೆ ಅನ್ನುವಂತಹ ಮಾತುಗಳನ್ನು ಹೇಳಿದ್ದಾರೆ. ಜೀವನದಲ್ಲಿ ಈ ಗೀತೆಯನ್ನು ನಾವು ಅಳವಡಿಸಿಕೊಳ್ಬೇಕು ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಯುವ ಪೀಳಿಗೆಗೆ ಈ ಗೀತೆ ಮಾರ್ಗದರ್ಶನವನ್ನು ಮಾಡುತ್ತೆ ಅನ್ನುವಂತಹ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ಮೋದಿಯವರ ಮಾತುಗಳನ್ನು ನಿಮಗೆ ತೋರಿಸ್ತೀವಿ. वंदे मातरम के प्रति मुस्लिम लीग की विरोध की राजनीति तेज होती जा रही थी. मोहम्मद अली जिन्ना ने लखनऊ से 15 अक्टूबर 1937 को वंदे मातरम के विरुद्ध का नारा बुलंद किया. फिर कांग्रेस के तत्कालीन अध्यक्ष जवाहरलाल नेहरू को अपना सिंहासन डोलता दिखा. जिन्ना के विरोध के 5 दिन बाद ही 20 अक्टूबर को नेहरू जी ने नेताजी सुभाष बाबू को चिट्ठी लिखी. उस चिट्ठी में जिन्ना की भावना से नेहरू जी अपनी सहमति जताते. ಹೀಗೆ ಮೋದಿಯವರು ನೆಹರು ಯಾವ ರೀತಿಯಾಗಿ ವಂದೇ ಮಾತರಮನ್ನು ಕಟ್ ಮಾಡುವಂತಹ ಕೆಲಸವನ್ನು ಮಾಡಿದ್ರು ಅನ್ನೋಂತಹ ವಿವರಣೆಯನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡಿದರು. ಆದರೆ ಅದಕ್ಕೆ ತಿರುಗೇಟನ್ನು ಕೊಡುವಂತಹ ಕೆಲಸವನ್ನು ನೆಹರು ಗಾಂಧಿ ವಂಶದ ಕುಡಿಯಾಗಿರುವಂತಹ ಪ್ರಿಯಾಂಕಾ ಗಾಂಧಿ ವಾಡ್ರಾ ಮಾಡಿದರು. ಪ್ರಿಯಾಂಕಾ ಮಾತನ್ನು ನಿಮ್ಗೆ ತೋರಿಸ್ತೀವಿ. 150 सालों से देशवासियों के दिलों में ये गीत बस चुका है. 75 सालों से हमारा देश आजाद है, तो फिर आज इस बहस की क्या आवश्यकता है? ಹೀಗೆ ಇಲ್ಲಿ ಮಾತಿನ ಯುದ್ಧವೂ ನಡೆದಿದೆ. ಮೋದಿಯವರು ಹೇಳಿದಂತಹ ಘಟನೆಗಳನ್ನು ಉಲ್ಲೇಖ ಮಾಡಿ 1937 ಅಕ್ಟೋಬರ್ ತಿಂಗಳಿನಲ್ಲಿ ಏನೇನು ಆಗಿತ್ತು ಅನ್ನೋದ್ರ ಬಗ್ಗೆ ಪ್ರಿಯಾಂಕಾ ಗಾಂಧಿಯು ಕೂಡ ತಮ್ಮದೇ ಆದಂತಹ ವಿಚಾರಗಳನ್ನು ಮಂಡಿಸಿದ್ದಾರೆ, ಪತ್ರಗಳನ್ನು ಮಂಡಿಸಿದ್ದಾರೆ. ಸದನದ ಒಳಗಡೆ ಸುಭಾಷ್ ಚಂದ್ರ ಬೋಸ್ ಅವರು ಬರೆದಿರುವಂತಹ ಪತ್ರ, ನೆಹರು ಅವರು ಬರೆದಿದ್ದಂತಹ ಪತ್ರ, ಗುರುದೇವ್ ರವೀಂದ್ರನಾಥ್ ಟ್ಯಾಗೂರ್ರ ಆಶಯಗಳು, ಇವೆಲ್ಲ ವಿಚಾರಗಳ ಬಗ್ಗೆ ಕೂಡ ಇವತ್ತು ಸದನದಲ್ಲಿ ಚರ್ಚೆಯಾಗಿದೆ. ಏನೇ ಆಗಲಿ, ಯಾವುದೇ ರೀತಿಯ ಚರ್ಚೆ ಆದರೂ ಕೂಡ ಅಂತಿಮವಾಗಿ ಭಾರತೀಯರು ಹೆಮ್ಮೆಯಿಂದ ಹೇಳ್ತಾ ಇರುವಂಥದ್ದು ವಂದೇ ಮಾತರಂ.